ಎರಡು ತಂಡಗಳ 18 ವರ್ಷಗಳ ಕನಸು, ಸೋಲುಗಳು, ಹಾರ್ಟ್ ಬ್ರೇಕ್ಗಳು, ಅವಮಾನ, ಕುಹಕದ ಮಾತುಗಳು, ಸಿಟ್ಟು, ಹತಾಶೆ, ಅಸಹಾಯಕತೆ, ದುಃಖ ಇವೆಲ್ಲದಕ್ಕೂ ಕೂಡ ನಾಳೆ ರಾತ್ರಿ ಉತ್ತರ ಸಿಗ್ತದೆ. ಆ ಉತ್ತರ ನಮ್ಮ ಪ್ರೀತಿಯ RCBಯ ಪರವಾಗಿರಲಿ ಅನ್ನೋದು ಈ ಒಂದು RCB ಅಭಿಮಾನಿಯ ಹಾರೈಕೆ. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾಳೆ ಒಂದು ವಿಡಿಯೋ ಬಂದರೆ ನಮ್ಮದೊಂದು IPL ಸೀರೀಸಿನ ವಿಡಿಯೋ ಮುಗೀತದೆ. ಒಂದು 85,000 ಸಬ್ಸ್ಕ್ರೈಬರ್ಸ್ ಆಗಬಹುದು ಅನ್ನುವಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ದೇನೆ. ಆದರೆ ಖುಷಿ, ಎಸ್, 18 ವರ್ಷಗಳಿಂದ ಈ ಎರಡು ತಂಡಗಳು ಒಂದು ಗುರಿ ಇಟ್ಕೊಂಡು ಆಡ್ತಾ ಇದ್ರು. ಕಪ್ಪು ಗೆಲ್ಲಬೇಕು, ಕಪ್ಪು ಗೆಲ್ಲಬೇಕು, ಕಪ್ಪು ಗೆಲ್ಲಬೇಕು. ಕಪ್ಪು ಬಿಟ್ಟು ಮತ್ತೆಲ್ಲ ಸಹ ನಾವು ಗೆದ್ದಿದ್ದೇವೆ. ನಾವು ಆಗಿರ್ಬೋದು, ಪಂಜಾಬ್ ಕಿಂಗ್ಸ್ ಆಗಿರ್ಬೋದು, ಎಲ್ಲ ಕಪ್ಪು ಒಂದು ಗೆಲ್ಲಲಿಲ್ಲ. 2014ರಲ್ಲಿ ಪಂಜಾಬ್ ಕಿಂಗ್ಸ್ ಕೊನೆಯ ಬಾರಿಗೆ IPL ಫೈನಲ್ ಆಡಿತ್ತು. 2016ರಲ್ಲಿ 9 ವರ್ಷಗಳ ಹಿಂದೆ 2016ರಲ್ಲಿ RCB ಕೊನೆಯ ಬಾರಿಗೆ IPL ಫೈನಲ್ ಆಡಿತ್ತು. ಈಗ ಒಂದು ತಂಡ 11 ವರ್ಷಗಳ ನಂತರ IPL ಫೈನಲ್ ಆಡ್ತಾ ಇದ್ದರೆ, ನಮ್ಮ RCB ತಂಡ 9 ವರ್ಷಗಳ ನಂತರ IPL ಫೈನಲ್ ಆಡ್ತಾ ಇದೆ. ನಾಳೆ ಒಂದು ತಂಡ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲ ಪ್ರಶಸ್ತಿ ಅಂತ ಹೇಳ್ತಾರಲ್ಲ, ಆ ಒಂದು ಕಪ್ಪನ್ನು ಫಸ್ಟ್ ಟೈಮ್ ಮುಟ್ತದೆ. ಇನ್ನೊಂದು ತಂಡ ಗೊಳ ಅಂತ ಅಳ್ತಾ ಇರುತ್ತೆ, ಯಾಕಂತಂದರೆ ಇಷ್ಟು ಹತ್ತಿರ ಬಂದು ಮತ್ತೆ ಪುನಃ ವಿನ್ ಆಗಲಿಲ್ವಲ್ಲ ಅಂತ. ನೋಡಿ, RCB ಸತತವಾಗಿ ಟ್ರಾಲ್ಗಳನ್ನು ಅನುಭವಿಸಿರುವಂಥ ತಂಡ. ಎಷ್ಟು ಅಭಿಮಾನಿಗಳಿದ್ದಾರೋ, ಎಷ್ಟು ಕೋಟ್ಯಂತರ ಅಭಿಮಾನಿಗಳಿದ್ದಾರೋ ಅಷ್ಟೇ ಹೇಟರ್ಸ್ ಕೂಡ RCBಗಿದ್ದಾರೆ. ಅವರಿಗೇನೋ ಒಂಥರ ಮಜಾ, ಯಾರು ಗೆದ್ದರೂ ಕೂಡ RCB ಗೆಲ್ಲಬಾರ್ದು ಅನ್ನೋಂಥ. ಯಾಕೆಂತ ಇನ್ನೂ ಸಹ ಗೊತ್ತಿಲ್ಲ ನಮಗೆ, RCB ಗೆಲ್ಲಬಾರ್ದು ಅಂತ. ಸೊ ಅದೆಲ್ಲದಕ್ಕಾದರೂ ದಯವಿಟ್ಟು RCB ಉತ್ತರ ಕೊಡಬೇಕು. 2009ರ ಫೈನಲ್ ಸೋಲಾಗಿರ್ಬೋದು, 2011ರ ಫೈನಲ್ ಸೋಲಾಗಿರ್ಬೋದು, 2016ರ ಫೈನಲ್ ಸೋಲಾಗಿರ್ಬೋದು. 3 ಬಾರಿ ಫೈನಲ್ ಸೋತಿದೆ. ನಾಳೆ ಹಾಗೆ ಆಗದಿರಲಿ. ನಾಳೆ ಕೂಡ ಮತ್ತೆ ಚೋಕರ್ಸ್ ಅಂತ ಕರೀತಾರೆ. ಹೇಗೆ ಒಂದು ಕ್ರಿಕೆಟ್ ಜಗತ್ತಿನಲ್ಲಿ ಸೌತ್ ಆಫ್ರಿಕಾಗೆ ಚೋಕರ್ಸ್ ಅಂತ ಕರೀತಾರೆ, RCBಗೆ ಆಲ್ರೆಡಿ ಕರೀತಾರೆ ಪ್ಲೇ ಆಫ್ ಇದು ಚೋಕರ್ಸ್ ಅಂತ. ಬಟ್ ಎನಿವೇಸ್, ನಾಳೆ RCB ಗೆಲ್ಲಬೇಕು. ಪಂಜಾಬ್ ನೋಡಿ, ನೀವು 2014ರಲ್ಲಿ ಫೈನಲಿಗೆ ಹೋಗಿದ್ರೆ, ಒಂದೇ ಸಲ ಹೋಗಿದ್ದು. ಸೊ ಪ್ಲೀಸ್, ನಂಗೆ ಗೊತ್ತುಂಟು ನಿಮಗೆ ಬೇಜಾರಾಗ್ತದೆ ಹಾಗೆ ಹೀಗೆ ಅಂತ, ಬಟ್ ಕಮಾನ್. ಶ್ರೇಯಸ್ ಅಯ್ಯರ್ ಬಗ್ಗೆ ಈ ಒಂದು ಏನು ಸಂದರ್ಭದಲ್ಲಿ ಮಾತಾಡಬೇಕು. ಶ್ರೇಯಸ್ ಅಯ್ಯರ್ ಇಸ್ ದಿ ಫಸ್ಟ್ ಕ್ಯಾಪ್ಟನ್ ಇನ್ ದಿ ಹಿಸ್ಟ್ರಿ ಆಫ್ IPL. ಫಸ್ಟ್ ಕ್ಯಾಪ್ಟನ್, 3 ಡಿಫರೆಂಟ್ ಫ್ರಾಂಚೈಸಿಯನ್ನು ಫೈನಲ್ ತನಕ ತಗೊಂಡು ಹೋಗಿರುವಂತಹ ಮೊಟ್ಟ ಮೊದಲ ಕ್ಯಾಪ್ಟನ್. ಡೆಲ್ಲಿಯನ್ನು 2020ರಲ್ಲಿ ಫೈನಲ್ಗೆ ತಗೊಂಡು ಹೋಗಿದ್ರು. 2024ರಲ್ಲಿ KKRನ ಫೈನಲ್ಗೆ ತಗೊಂಡು ಹೋಗಿ ಅದನ್ನು ಚಾಂಪಿಯನ್ ಮಾಡಿದರು. ಈಗ 2025ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು 11 ವರ್ಷಗಳ ನಂತರ ಫೈನಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ IPL ಹಿಸ್ಟರಿಯ ಐಕಾನಿಕ್ ನಾಯಕ ಯಾರು ಅಂತ ಅಂದರೆ ನನ್ನ ಪಾಲಿಗೆ ಶ್ರೇಯಸ್ ಅಯ್ಯರ್. ಯಾಕಂತಂದರೆ ಈ ಒಂದು ವಿಶಿಷ್ಟ ಸಾಧನೆ. ಈಗ ನೋಡಿ, ರೋಹಿತ್ ಶರ್ಮಾ ಅವರು 5 ಬಾರಿ ಕಪ್ ಗೆದ್ದಿದ್ದಾರೆ, ಧೋನಿ ಅವ್ರು ಗೆದ್ದಿದ್ದಾರೆ, ಅದೆಲ್ಲ ಹೌದು. ಬಟ್ ಒಂದೇ ಫ್ರಾಂಚೈಸಿಯನ್ನು ಫೈನಲಿಗೆ ತಗೊಂಡು ಹೋಗ್ತಾ ಇದ್ರು. ಇವರು ಬೇರೆ ಬೇರೆ ಫ್ರಾಂಚೈಸಿ, ಬೇರೆ ಬೇರೆ ತಂಡಗಳು ಅದನ್ನು ಫೈನಲಿಗೆ ತಗೊಂಡು ಹೋಗಿದ್ದಾರೆ ಅಂತಂದರೆ ಆ ಮನುಷ್ಯನಲ್ಲಿ ಅದೊಂದು ಕ್ಯಾಪ್ಟನ್ಸಿ ಸ್ಕಿಲ್ ಇದೆ. ಎಲ್ಲರೂ ಹೇಳ್ತಾರಲ್ಲ, ಇದು ಬರೀ ಟೀಮ್ ಗೇಮ್ ಹೌದು, ಅದರ ಜೊತೆಗೆ ಕ್ಯಾಪ್ಟನ್ಸಿ ಕೂಡ ಇಂಪಾರ್ಟೆಂಟ್, ಕ್ಯಾಪ್ಟನ್ಸಿ ನಾಕ್ ಕೂಡ ಇಂಪಾರ್ಟೆಂಟ್ ಅಂತ ಪ್ರೂವ್ ಮಾಡಿರುವಂತಹ ಆಟಗಾರ, ಪ್ರೂವ್ ಮಾಡಿರುವಂಥ ಕ್ಯಾಪ್ಟನ್. ಇಟ್ ಈಸ್ ನನ್ ಅದರ್ ದನ್ ಶ್ರೇಯಸ್ ಅಯ್ಯರ್. ಕ್ವಾಲಿಫೈಯರ್ 2 ಅವರು ಮುಂಬೈ ಅಗೇನ್ಸ್ಟ್ ಆಡಿದಂತಹ ಆಟ, ನಿನ್ನೆದ ಆಟ ನೋಡಿದರೆ ಗೊತ್ತಾಗ್ತದೆ ಎಂಥ ಕ್ವಾಲಿಟಿ ಪ್ಲೇಯರ್ ಅಂತ. ಭಾರತದ ಭವಿಷ್ಯದ ವೈಟ್ ಬಾಲ್ ಕ್ರಿಕೆಟಿನ ನಾಯಕ ಶ್ರೇಯಸ್ ಅಯ್ಯರ್. ಶ್ರೇಯಸ್ ಅಯ್ಯರ್ ಅವ್ರನ್ನ ನೀವು ನಾಯಕ ಮಾಡದಿದ್ರೆ ಅದು ನನಗೆ ಗೊತ್ತಿಲ್ಲ, ಇದು ಬಿಗ್ಗೆಸ್ಟ್ ಡಿಸಾಸ್ಟರ್ ಆಗಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನಿನ್ನೆ ಒಂದು ಶಾರ್ಟ್ ಆಫ್ ದ ಟೂರ್ನಮೆಂಟ್ ಆಡಿದ್ರು, ಅದು ನೋಡಿದ್ರಂತ ಅಮ್ಮ ದೇವರೇ, ಬುಮ್ರಾಗೆ ಹೊಡೆದಂಥ ಶಾಟ್. ನೀವು ನೋಡಿರ್ತಿದ್ದು ದಯವಿಟ್ಟು ಹೈಲೈಟ್ಸಲ್ಲೆಲ್ಲ ನೋಡ್ಕೊಳ್ಳಿ. ಎಸ್, 18 ವರ್ಷಗಳಿಂದ ಕೊಹ್ಲಿ ಅವರು ಒಂದೇ ತಂಡಕ್ಕೆ ಆಡ್ತಾ ಬರ್ತಾ ಇದ್ದಾರೆ. ಹಿ ಹ್ಯಾಸ್ ಗಿವನ್ ಎವ್ರಿಥಿಂಗ್. ಈ ಒಂದು ಫ್ರಾಂಚೈಸಿಗೆ ಎಲ್ಲವನ್ನ ಕೊಟ್ಟಿದ್ದಾರೆ. ಕಮೆಂಟಲ್ಲಿ ಬರ್ಬೋದು, ದುಡ್ಡು ತಗೊಂಡಿಲ್ವ ಬ್ರೋ ಅಂತ. ದುಡ್ಡು ತಗೊಂಡ್ರೆ 100ಗೆ 200% ಎಫರ್ಟ್ ಹಾಕ್ಬೇಕಂತೇನಿಲ್ವಲ್ಲ. ಈ ಮನುಷ್ಯ ಪೂರ್ತಿ ಹಾಕಿರೋದ್ರಿಂದಾಗಿ ಎಫರ್ಟ್, ಒಂದೇ ಫ್ರಾಂಚೈಸಿಗೆ ಲಾಯಲ್ ಆಗಿ ಇರೋದ್ರಿಂದಾಗಿ. ಅಫ್ಕೋರ್ಸ್ ಫ್ಯಾನ್ಸ್ ಕೂಡ ಲಾಯಲ್ ಆಗಿದ್ದಾರೆ. ಬಟ್ ಆ್ಯಸ್ ಅ ಪ್ಲೇಯರ್ ಬೇರೆ ಯಾವ ಫ್ರಾಂಚೈಸಿಗೆ ಹೋಗದೆ ಇದೇ ಫ್ರಾಂಚೈಸಿಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಗುಡ್ ಕ್ರಿಕೆಟ್, ಒಂದು ಎಲ್ಲೇ ಫ್ಲಾಪ್ ಸೀಸನ್ ಅಂತ ಹುಡುಕಬೇಕಷ್ಟೇ. ಕನ್ಸಿಸ್ಟೆಂಟ್ ಆಗಿ ಆ ಒಂದು ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ರನ್ಸ್ ಶಿಖರವನ್ನು ಪೇರಿಸ್ತಾ ಇರುವಂಥ ಆಟಗಾರ ವಿರಾಟ್ ಕೊಹ್ಲಿ.
ವಿರಾಟ್ ಕೊಹ್ಲಿ ಅವರಿಗೋಸ್ಕರ ಹಾಗೂ ಅಭಿಮಾನಿಗಳಿಗೋಸ್ಕರ ರಜತ್ ಪಾಟಿದಾರ್ ನೇತೃತ್ವದ RCB ತಂಡ ಕಪ್ಪು ವಿನ್ ಆಗಬೇಕು. ರಜತ್ ಪಾಟಿದಾರ್ ಅವರೇ, ಇದು ನಿಮ್ಮ ಮೇಲಿನ ಜವಾಬ್ದಾರಿ. ನೋಡಿ, ನಿಮಗೆ ರಿವೆಂಜ್ ತಗೊಳ್ಬೋದಲ್ಲ. ನೋಡಿ, ಪಂಜಾಬ್ಗೆ ಕ್ವಾಲಿಫೈಯರ್ 1ನಲ್ಲಿ ಸಿಕ್ಕಿರುವಂತಹ ಹೀನಾಯ ಸೋಲಿಗೆ ರಿವೆಂಜ್ ತಗೊಳ್ಬೇಕನ್ನುವಂತಹ ಆಸೆ ಇರ್ತದೆ. RCB ಎದುರು 101 ಕಾಲ್ಔಟ್ ಆಗಿದ್ದವು, ಫೈನಲ್ ಸೋಲಿಸಬೇಕು, ಹಾಗೆ ಹೀಗೆ ಅಂತ. ನೋಡಿ, ನಿಮಗೆ ರಿವೆಂಜ್ ತಗೊಳ್ಬೋದು. ನಿಮ್ಗೆ ನೆನಪಿರೋದು ನಾವೇ ಹೇಳ್ತೇವೆ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಫೈನಲ್ ರಜತ್ ಪಾಟಿದಾರ್ ಅವರ ನೇತೃತ್ವದ ತಂಡ ಹಾಗೂ ಶ್ರೇಯಸ್ ಅಯ್ಯರ್ ಅವರ ನೇತೃತ್ವದ ತಂಡ ಇದ್ದದ್ದು. ಆ ಒಂದು ಫೈನಲ್ ಅಲ್ಲಿ ರಜತ್ ಪಾಟಿದಾರ್ ಟೀಮು ಸೋತಿತ್ತು. ಸೊ ಅದಕ್ಕೆ ಈಗ ರಿವೆಂಜ್ ತಗೊಳ್ಳುವಂತಹ ಸಮಯ. ಹೇಗೋ ಲಿಂಕ್ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ರಿವೆಂಜ್ ತಗೊಳ್ಳಿ. ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಿದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಇದು ಫೈನಲ್ ನಡೀತಾ ಇರೋದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ ಚೇಸಿಂಗ್ ಮಾಡುವಂಥ ತಂಡ ಯೂಶ್ವಲಿ ವಿನ್ ಆಗ್ತದೆ. ಸೊ ಟಾಸ್ ಗೆದ್ದಂತಹ ನಾಯಕ ಖಂಡಿತವಾಗಿ ಬೌಲಿಂಗ್ ಆಪ್ಟ್ ಮಾಡ್ತಾರೆ. ಅದು ಪಂಜಾಬ್ ಆಗಿರಲಿ ಅಥವಾ RCB ಆಗಿರಲಿ, ಪಕ್ಕ ಬೌಲಿಂಗ್ ಆಪ್ಟ್ ಮಾಡ್ತಾರೆ. RCBಯ ಪ್ಲೇಯಿಂಗ್ 11 ಯಾವುದೇ ಬದಲಾವಣೆ ಇರುವುದಿಲ್ಲ. ಏನಾದರೂ ಲಿವಿಂಗ್ಸ್ಟನ್ ಅವರ ಬದಲು ಟಿಮ್ ಡೇವಿಡ್ ಬರ್ಬೋದು, ಇಫ್ ಟಿಮ್ ಡೇವಿಡ್ ಇಸ್ ಫಿಟ್. ಟಿಮ್ ಡೇವಿಡ್ ಅವರು ಸೂಪರ್ ಆಗಿ ಫಿಟ್ ಆಗಿದ್ದರೆ ನಾಳೆ ಲಿವಿಂಗ್ಸ್ಟನ್ ಅವರ ಬದಲು ಟಿಮ್ ಡೇವಿಡ್ ಅವರು ಆಡ್ತಾರೆ. ಇಲ್ಲದಿದ್ದರೆ ಸೇಮ್ ಟೀಮನ್ನೇ ಕಂಟಿನ್ಯೂ ಮಾಡ್ತಾರೆ. ತುಷಾರ್ ಅವರಿಗೆ ಚಾನ್ಸ್ ಎಲ್ಲ ಸಿಗುವುದಿಲ್ಲ. ಸೇಮ್ ಟೀಮ್, ಯಾಕಂತಂದರೆ ಕ್ವಾಲಿಫೈಯರ್ 1ನಲ್ಲಿ ಪಂಜಾಬನ್ನು 101ಕ್ಕೆ ಆಲ್ಔಟ್ ಮಾಡಿದ ಮೇಲೆ ಇಷ್ಟು ಒಂದು ಮೊಮೆಂಟಮ್ ಇರುವಾಗ ಟೀಮನ್ನು ಚೇಂಜ್ ಮಾಡೋದು ಕೂಡ ತಪ್ಪಾಗ್ತದೆ. ಇದ್ದರೆ ಒಂದು ಬದಲಾವಣೆ ಇರ್ಬೋದು. ಟಿಮ್ ಡೇವಿಡ್ ಬಂದರೆ ಲಿವಿಂಗ್ಸ್ಟನ್ ಅವರು ಹೊರಗಡೆ ಕುತ್ಕೊಳ್ಬೇಕಾಗ್ತದೆ. ಪಂಜಾಬ್ ತಂಡ ಕೂಡ ಹಾಗೆ. ಮುಂಬೈ ಅಗೇನ್ಸ್ಟ್ ನಿನ್ನೆ ಅಷ್ಟೇ ವಿನ್ ಆದಮೇಲೆ ಯಾಕೆ ಪ್ಲೇಯಿಂಗ್ 11 ಚೇಂಜ್ ಮಾಡ್ತಾರೆ? ಪ್ಲೇಯಿಂಗ್ 11 ಚೇಂಜ್ ಮಾಡೋದಿಲ್ಲ. ಹರ್ಪ್ರೀತ್ ಬ್ರಾರ್ ಅವರು RCB ಅಗೇನ್ಸ್ಟ್ ಅವರ ರೆಕಾರ್ಡ್ ಒಳ್ಳೆದಿದ್ರೂ ಕೂಡ ಟೀಮನ್ನು ಚೇಂಜ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ಟೀಮು ಚೇಂಜ್ ಮಾಡೋದಿಲ್ಲ. ಸೊ ಎರಡೂ ಟೀಮು ಅನ್ಚೇಂಜ್ಡ್ ಅಥವಾ ಟಿಮ್ ಡೇವಿಡ್ ಒಂದು ಬರ್ಬೋದು, ಬಿಟ್ಟರೆ ತಂಡದಲ್ಲಿ ಮಹತ್ತರ ಬದಲಾವಣೆ ಏನೂ ಆಗುವುದಿಲ್ಲ. ಅಷ್ಟೇ ಮಾರ್ರೆ, ನನಗೆ ಜಾಸ್ತಿ ಅಂತ ಮಾತಾಡಲಿಕ್ಕೆ ಅಂತ ಇಲ್ಲ. ಆ್ಯಂಡ್ ದಯವಿಟ್ಟು ಇದೊಂದು ನನ್ನ ರಿಕ್ವೆಸ್ಟ್ ನಿಮಗೆ ಎಂತಂತಂದರೆ, ನಾಳೆ RCB ವಿನ್ ಆಗ್ತದೆ. RCB ಕಮಾನ್ ಎಸ್, ನಾಳೆ RCB ವಿನ್ ಆದಮೇಲೆ ಅಥವಾ ಮ್ಯಾಚ್ ಮುಗಿದ ಮೇಲೆ ವಿಡಿಯೋ ಪಟಾರ್ ಅಂತ ಬರೋದಿಲ್ಲ. ಬೈಕೊಳ್ಬೇಡಿ, ಎಂತ ಬರೋ ಫೈನಲ್ ಮ್ಯಾಚ್ ದಿನವೇ ಹೀಗೆ ಮಾತಾಡ್ತಿರಲ್ಲ ಹಾಗೆ ಹೀಗೆ ಅಂತ. ನಾನು ಕೂಡ ಅಭಿಮಾನಿ, ನೀವು ಹೇಗೆ ಕ್ರಿಕೆಟ್ ಅಭಿಮಾನಿಗಳು, ನಾನು ಕೂಡ ಕ್ರಿಕೆಟ್ ಅಭಿಮಾನಿ. ಇಷ್ಟು ದಿನ RCB ವಿನ್ ಆದ ಕೂಡಲೇ ಅಥವಾ ಯಾವುದೇ ಮ್ಯಾಚ್ ವಿನ್ ಆದ ಕೂಡಲೇ ಪಟಾರ್ ಅಂತ TV ಆಫ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ. ನನಗೆ ಅದನ್ನು ಎಂಜಾಯ್ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮ್ಯಾಚ್ ಏನಾಗ್ತಾ ಇದೆ, ಅದು ಸೆಲೆಬ್ರೇಷನ್ ಏನಾಗ್ತಾ ಇದೆ, ಪೋಸ್ಟ್ ಮ್ಯಾಚ್ ಏನಾಗ್ತಾ ಉಂಟು, ನನಗೆ ಅದು ಯಾವ ಮ್ಯಾಚ್ ಕೂಡ ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ. ಬಟ್ ನಾಳೆ RCB ವಿನ್ ಆದರೆ ನಾನು ಅದನ್ನು ಎಂಜಾಯ್ ಮಾಡಬೇಕು. ಆ್ಯಸ್ ಅ ಅಭಿಮಾನಿ ನನಗೆ ಅದನ್ನು ನೋಡಬೇಕು, ಕಣ್ತುಂಬಿಸ್ಕೊಳ್ಬೇಕು. RCB ಸೆಲೆಬ್ರೇಷನ್ ನೋಡಬೇಕು, ವಿರಾಟ್ ಕೊಹ್ಲಿ ಅವರ ನಗು ನೋಡಬೇಕು, ಖುಷಿಯ ಅಳು ನೋಡಬೇಕು. ನಾನು ಕೂಡ ಅದನ್ನು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕನ್ನೋಂಥ ಆಸೆ ಇರ್ತದೆ. ನೀವು ಕೂಡ ದಯವಿಟ್ಟು ನೀವು TV ನೋಡ್ತೀರಿ, ವಿಡಿಯೋಗೆ ಕಾಯ್ತಾ ಇರಬೇಡಿ. ಯಾಕೆ ಕಾಯ್ತೀರಿ? ಇದರಲ್ಲಿ ಎಂತ ಇಲ್ಲ. ಈ ಚಾನಲಲ್ಲಿ ಬರುವಂಥ ವಿಡಿಯೋಗಳು ಅಂಥದ್ದೇನಿಲ್ಲ. ಮ್ಯಾಚ್ ಏನಾಗಿದೆ ಅದನ್ನೇ ನಾನು ಮಾತಾಡೋದು. ಸೊ ಇದಕ್ಕೋಸ್ಕರ ಕಾಯ್ತಾ ಇರಬೇಡಿ. ಪೂರ್ತಿ ಟೆಲಿಕಾಸ್ಟ್ ನೋಡಿ, ಸೆಲೆಬ್ರೇಷನ್ ನೋಡಿ, RCB ಕಪ್ಪು ಇದು ಎತ್ತುದನ್ನು ನೋಡಿ ಖುಷಿ ಪಡಿ, ಪಲ್ಟಿ ಹೊಳ್ಳಿರಿ. ಅದೆಲ್ಲ ಆಗಿ ಸುಧಾರಿಸಿಕೊಂಡ ಮೇಲೆ ನಾವು ಕೂಡ ವಿಡಿಯೋ ಮಾಡ್ತೇವೆ. ನಮ್ಮ ವಿಡಿಯೋನ ಮತ್ತೆ ನೋಡಿ ಮತ್ತೆ ಪುನಃ ಖುಷಿ ಪಡಿ. ಸೊ ನನಗೆ ನೀವು ಒಂದು ಸ್ವಲ್ಪ ನನಗೆ ಅದನ್ನು ನೋಡುವಂತಹ ಅವಕಾಶ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. 2016 ನಂತರ RCB ಫಸ್ಟ್ ಟೈಮ್ ಫೈನಲ್ ಆಡ್ತಾ ಇರೋದು. 2016 ಫೈನಲ್ ಆದಮೇಲೆ ನೀವು ಹತ್ತಿದ್ರೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ಬೊಳ ಅಂತ ಹತ್ತಿದ್ದೆ. ನನಗೆ ಈಗ 33 ವರ್ಷ. 2008ರಿಂದ ಕೂಡ IPL ಅನ್ನು ನೋಡಿಕೊಂಡು ಬಂದಿದ್ದೇನೆ. RCBಯನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದೇನೆ. ಯಾಕೆ? ಬಿಕಾಸ್ ಆಫ್ ದ್ಯಾಟ್ ಬೆಂಗಳೂರು ನಮ್ಮ ಊರು ಅಂತ ನಾನು ಸಪೋರ್ಟ್ ಮಾಡ್ತಲೇ ಬಂದಿದ್ದೇನೆ. ಈ ವರ್ಷ ದಯವಿಟ್ಟು RCB ನಮಗೆ ನಿರಾಶೆ ಮಾಡಬೇಡಿ ಅಷ್ಟೇ. ಒಳ್ಳೆ ಕ್ರಿಕೆಟ್ ಆಡಿ. ನಿಮ್ಮ ಬೆಂಬಲಕ್ಕಂತೂ ಅಭಿಮಾನಿಗಳು ಯಾವತ್ತೂ ಸೇರ್ತಾರೆ. ಟೀಮು ಚೊತ್ತೆಯಾಗಿ ಉಂಟೋ, ಸೂಪರ್ ಆಗಿ ಉಂಟೋ, ನೋ ಮ್ಯಾಟ್ರ್ ವಾಟ್, ನಾವು ಎಷ್ಟೇ ಬೈಕೊಂಡ್ರು ಕೂಡ, ಎಂಥ ಡಬ್ಬ ಟೀಮ್ ಎಂಥದೇ ಹೇಳಿದ್ರು ಕೂಡ ಅಟ್ ದ ಎಂಡ್ ಮ್ಯಾಚ್ ಡೇ ಅಂತ ಬರುವಾಗ RCB ಫ್ಯಾನ್ಸ್ RCBಗೆ ಸಪೋರ್ಟ್ ಮಾಡೋದು ಹೊರತು ಬೇರೆ ಯಾವ ತಂಡಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಅಷ್ಟು ಲಾಯಲ್ ಆಗಿದ್ದೇವೆ, ಇನ್ನೂ ಕೂಡ ಲಾಯಲ್ ಆಗೇ ಇರ್ತೇವೆ. ಈ ಲಾಯಲ್ ಫ್ಯಾನ್ಸ್ಗೋಸ್ಕರ, ನಮ್ಮ ವಿರಾಟ್ ಕೊಹ್ಲಿಗೋಸ್ಕರ ಕಪ್ RCB ಈ ಸಲ ವಿನ್ ಆಗಬೇಕು. ಸಾರಿ ಪಂಜಾಬ್, ನೆಕ್ಸ್ಟ್ ಇಯರ್ ಅಥವಾ ಥರ ನೆಕ್ಸ್ಟ್ ಇಯರ್ ವಿನ್ ಆಗಿ, ಬಟ್ ಈ ವರ್ಷ ಈ ಸಲ ಕಪ್ಪು ನಮಗೆ ಬೇಕು. ನಮ್ದೇ ಅಂತ ಹೇಳೋದಿಲ್ಲ, ನಮಗೆ ಬೇಕು. ದಾಟ್ಸ್ ಇಟ್. ಎಸ್, ಸರಿಯಾಗಿದೆ ಬರುವ. ಜೈ RCB. ನಮಸ್ಕಾರ.